ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ. ಅದಾ ತಟ್ಬಿಟ್ಟು ಹೋಗ್ಬೇಕು. ಐಸು ಮೇಡಮ್ ಅವರೇ, ನಾವು ಒಳಗೆ ಬರ್ಬೋದಾ? ಬರ್ಬೋದು. ಥ್ಯಾಂಕ್ ಯು. ಏನ್ ಹೇಳು? ಅದು ಐಸು ಮೇಡಮ್ ಅವರೇ, ನಾನು ನಿಮ್ಗೋಸ್ಕರ ಪಟ್ನಕ್ಕೆ ಹೋಗಿ ಹೊಸ ಸಿಮ್ ಕಾರ್ಡ್ ತಂದಿದ್ದೀನಿ. ಇದ್ರಲ್ಲಿ ಸಂದಾಗ ಸಿಗ್ನಲ್ ಸಿಗ್ತದೆ, ತಗೊಳ್ಳಿ. ಸರಿ ಕಣ್ರವ, ನಾಳೆಗೆ ಬಂದು ಅವರಿಬ್ಬರನ್ನು ನಿಮ್ಮೊಟ್ಟಿಗೆ ಕರ್ಕೊಂಡು. ಅಯ್ಯೋ, ನಾನು ನಿಮ್ಮ ಮನ್ಸಿಗೆ ನೋವು ಮಾಡೋದಕ್ಕೆ ಹಾಗೆ ಹೇಳಿಲ್ಲ. ಸರಿ, ಒಂದು ಒಳ್ಳೆ ದಿನ ನೋಡಿ ನಿಮ್ಮನೆಯಲ್ಲೇ ಶಾಸ್ತ್ರ ಮಾಡಿ. ಶಾಸ್ತ್ರ ಎಲ್ಲಾದ್ರೇನು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಷ್ಟೇ. ನಿಮ್ಮ ಮಾತು ಕೇಳಿ ಸ್ಯಾನ ಸಂತೋಷ ಆಯ್ತು ಕಣ್ರವ. ನೀವಿನ್ಮ್ಯಾಕೆ ಐಶ್ವರ್ಯನ ಬಗ್ಗೆ ಯೋಚನೆ ಮಾಡಬೇಡಿ. ಯಾಕೆಂದ್ರೆ ಇನ್ಮ್ಯಾಕೆ ಅವಳು ನಿಮ್ಮ ಮಗಳಲ್ಲ, ನಮ್ಮ ಮಗಳು. ನಿಮ್ಮ ಸೊಸೆಯಾಗಿ ಬರೋದಕ್ಕೆ ನಮ್ಮ ಮಗಳು ಪುಣ್ಯ ಮಾಡಿದ್ಲು. ಮತ್ತೆ ವಿದ್ಯಂಗೆ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಅವಳು ಅಲ್ಲೇ ಇದ್ರೆ ಆಗಲ್ಲ, ನಾಳೆನೆ ವಾಪಸ್ ಕಳಿಸ್ಬಿಡಿ. ಅಯ್ಯೋ, ಅವ್ರ ಅಕ್ಕಂಗೂ ಬೇಸರ ಆಗ್ತದೆ. ಇನ್ನು 4 ದಿನ ಇರಿಸ್ಕೊಂಡು ಆಮೇಲೆ ಕಳ್ಸ್ಕೊಡ್ತೀನಿ ಬಿಡಿ. ನಿಮ್ಮಂಥವ್ರ ಮನೆ ಸೇರಿರ್ಬೇಕಾದ್ರೆ ಅವಳಿಗೆ ಯಾಕೆ ಬೇಜಾರು ಹೇಳಿ? ಹಾಗೆಲ್ಲ ಏನೂ ಇಲ್ಲ, ನೀವು ವಿದ್ಯೆನ ಕಳಿಸ್ಕೊಡಿ. ಸರಿ ಬಿಗ್ತೇವ್ರೆ, ನಾಳೆ ಒತ್ತಾರಕ್ಕೆ ಅವಳಿಗೆ ಬಸ್ ಹತ್ತಿಸ್ತೀನಿ. ಸರಿನೇ? ಆಯ್ತು, ಫೋನ್ ಮಾಡ್ತೀನಿ. ಸರಿ. ಇನ್ನು ತಡ ಮಾಡಿದ್ರೆ ಎಲ್ಲ ಎಡವಟ್ಟಾಗೋಯ್ತದೆ. ಇದಕ್ಕೊಂದು ತೀರ್ಮಾನ ತಗೊಳ್ಳೇಬೇಕು. ಇದೇನು ಬೀಗರು ಪುಟ್ಟೆ ಫೋನಲ್ಲಿ ಚೆನ್ನಾಗಿ ಮಾತಾಡಿ ಹ್ಞೂ ಅಂದ್ಬಿಟ್ಟು ಈಗ ಒಳ್ಳೆ ಗರ ಪಡ್ದೊಳಗೆ ನಿಂತಿದ್ಯಾ? ಅದಕ್ಕೆ ಒಂದು ಗ್ಲಾಸ್ ಕುಡಿಯಕ್ಕೆ ನೀರು ತತ್ತ. ಯಾಕವ ಸರೋಜನಿ ಹಿಂಗೆ ಕೂಗಿಯ ನೀನು? ಅವಳು ಯಾವುದೋ ಡೇರಿ ಮೀಟಿಂಗ್ ಅಂತ ಹೋಗವಳೆ. ಅಣ್ಣ, ಅದಕ್ಕೆ ಹೋಗೋವಾಗ ನನಗೆ ಹೇಳ್ಬಿಟ್ಟೆ ಹೋಗೋಳೆ. ಆದರೆ ಯಾಕೆ ಹಿಂಗೆ ಕೂಗ್ತಾವನಿ ಅಂತ ನಿನ್ಗೆ ಈಗ ಗೊತ್ತಾಯ್ತದೆ. ಹೊಸ ಸುಮ್ಕೆ ನಿಂತ. ಅಣ್ಣ, ಆದಷ್ಟು ಬಿರ್ನೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಒಂದು 4 ಮಂಕ್ರಿ ಹೂವು ತಕೊಂಬಂದ್ಬಿಡು. ಲಗ್ನ ಪಗ್ನ ಎಲ್ಲ ಮುಗ್ದೋಗದೆ ಈಗ ಮಂಗ್ರಿಗಟ್ಲೆ ಹೂ ತಂದು ಏನು ಮಾಡಿಯಾ? ಅಣ್ಣ, ಸನ್ನೆ ಸೂಕ್ಷ್ಮನೆ ಹೇಳ್ಬೇಕಾದ ವಿಚಾರನ ನೇರವಾಗಿ ಬಾಯ್ಬಿಟ್ಟು ಹೇಳ್ತಾವೆ. ಇನ್ನೂ ನೀನು ಅರ್ಥ ಮಾಡ್ಕೊಳ್ತಾ ಇದ್ರೆ ಹೆಂಗೆ ಹೇಳು? ಓ, ನೀನು ಅದಕ್ಕೂ ತಗೋಬರಕ್ಕೆ ಹೇಳ್ತಿದೀಯಾ? ಹ್ಞೂ, ಮತ್ತೆ ಅದನ್ನು ಬಾಯ್ ಬಿಟ್ಟು ಹೇಳಾರ ಹೇಳು. ಐಶ್ವರ್ಯ, ನೀನ್ ಯಾಕವ ನೀರು ತಕೊಂಬರಕೋದೆ? ಅತ್ತಿಗೆ ಇಲ್ವೇ ಅಲ್ಲಿ? ಅವ್ರು ಹೊರಗೆ ಹೋಗಿದ್ದಾರೆ. ಓ ಹೌದೇ, ಸರಿ, ನೀನು ಬಂದಿದ್ದು ಒಳ್ಳೇದಾಯ್ತು ಬಿಡವ. ಈಗಿನ್ನು ನೀವು ಅವ್ವ ಅಥವಾ ಫೋನ್ನಾಗ ಮಾತಾಡಿದೆ. ಇವತ್ತು ದಿನೇ ಸ್ಯಾನ ಸಂದಾಗದೆ, ಅದಕ್ಕೆ ಪ್ರಸ್ತುತ ಶಾಸ್ತ್ರ ಮಡಿಕಳವ ಅಂತ ಅವ್ರ ತವನು ಹೇಳಿವ್ನಿ. ಲಗ್ನ ಆಯ್ತಲ್ಲವ, ಅದು ಬಿರ್ನೆ ಮುಗ್ದೋಗ್ಲಿ ಅನ್ನೋದು ನಮ್ಮ ಆಸೆ. ಎಲ್ಲ ಒಳ್ಳೇದೇ ಆಯ್ತದೆ. ಅಂದ್ರೆ ಐಸು ಮೇಡಮ್ ಅವ್ರು ಒಪ್ಕೊಂಡ್ಬಿಟ್ರು. ಇವತ್ತು ನಮ್ಮ ಪ್ರಸ್ತುತ ಶಾಸ್ತ್ರ. ಅಣ್ಣ, ಯಾಕೆ ಕರ್ದೆ ಅಂತ ಈಗನಾದ್ರೂ ಗೊತ್ತಾಯ್ತೆ? ಅದು ತಿಳ್ಕೊಂಡು ನಾನು ಏನು ಮಾಡಲಿ ಬಿಡು. ಅಲ್ಲ ಕಣ್ ತಂಗ್ಯವ್ವ, ಅವಳನ್ನ ಈ ಒಟ್ಟಿಂದ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಈಗ ಪ್ರಸ್ತುತ ಶಾಸ್ತ್ರ ಮಾಡೋಕ್ಕೆ ಮುಂದುವರಿತಿದ್ಯಲ್ಲ, ನಿನ್ನ ಬುದ್ಧಿಗೆ ಏನು ಹೇಳೋಣ ಅಂತೀನಿ. ಅವರಿಬ್ಬರನ್ನು ದೂರ ಮಾಡಬೇಕು ಅಂತ ಪ್ರಸ್ತುತ ಶಾಸ್ತ್ರ ಮಾಡದೇ ಇದ್ರೆ ಎಣ್ಣೆ ಎತ್ತವರು ಸುಮ್ಕಿದ್ದಾರೆ ಹೇಳು.
ಅವರೇ ಕರ್ಕೊಂಡೋಗಿ ಮಾಡಬೇಕಾಗಿರೋ ಶಾಸ್ತ್ರ ಮಾಡ್ತಾರೆ. ಆದರೆ ನಾನೇ ಆ ಶಾಸ್ತ್ರಕ್ಕೆಲ್ಲ ವ್ಯವಸ್ಥೆನೂ ಮಾಡಿ ಆಮೇಲೆ ಅದನ್ನು ತಡೆದ್ರೆ ನಾನು ಅನ್ಕೊಂಡಂಗೆ ಆಯ್ತದೆ. ಹೋಗು, ಹೋಗಿ ಬಿರ್ನೆ ಮಾರ್ಕೆಟಿಂದ ಹೂ ತಗೊಂಬಂದ್ಬಿಡು, ಹೋಗು. ಕಮ್ಲಿ, ಈಟೊಂದು ಹೂವು ಹಾಕಿ ಶೃಂಗಾರ ಮಾಡ್ತಿರೋದ್ ಯಾಕೆ? ಅಯ್ಯೋ ದಡ್ಡಿ, ಇವತ್ತು ರಂಗೇಗೌಡ ಮಾವಂಗೂ ಐಶ್ವರ್ಯಕ್ಕಂಗೂ ಪ್ರಸ್ತ, ಅದಕ್ಕೆ ಇಟ್ಟೊಂದು ಶೃಂಗಾರ ಮಾಡ್ತಾ ಇರೋದು. ಹೌದಾ, ನಂಗೆ ಗೊತ್ತೇ ಇರ್ಲಿಲ್ಲ. ಏಯ್, ನನ್ಗೂ ಮಹೇಶ್ ಮಾಮಂಗೂ ಲಗ್ನ ಆದ್ಮ್ಯಾಕೆ ಹಿಂಗೆ ಶೃಂಗಾರ ಮಾಡಿರ್ತಾರೆ ಅಲ್ವಾ, ನನ್ಗೂ ಶೃಂಗಾರ ಮಾಡ್ತಾರೆ ಅಲ್ವಾ? ಕನಸೋ ಇದು ನನಸೋ ಇದು, ನನ್ನೆದೆಯಲ್ಲಿ ಕಂಡ ಮೊದಲ ಸಿಂಚನ. ಲೇ, ಏನೇ ಇದು ಅವಲಕ್ಷಣ? ಪ್ರಸ್ತುತ ಮನೇಲಿ ಕುಂಟೆ ಬಿಲ್ಲೆ ಆಡ್ತಿದ್ಯಾ? ಕಮಲಿ, ಅದು ಮಾವ ಹೇಳಿದ್ದು ಟೈಮ್ ಆಯ್ತು, ಬಾ. ಮಾವ, 4 ಮನೆ ಇದೆ, ಆಡ್ಕೊಂಡ್ ಬಂದ್ಬಿಡ್ತೀನಿ, ಮತ್ತೆ ಸುಮ್ಕೆ ಇರು. ಏನೋ 4 ಮನೆನಾ? ಎಲ್ಲೇ ಐತೆ? ಅಯ್ಯೋ, ಕುಂಟೆ ಬಿಲ್ಲಲ್ಲಿ ಹೇಳ್ತಿದ್ಯಾ? ಕಮಲೆ, ಸುಮ್ನೆ ಪಾಪ ಬರ್ತಾರ ನನ್ಗೆ. ಬರ್ಬೇಕು ಅಂದ್ರೆ ಬರ್ಬೇಕಪ್ಪ, ಬಾಬುಟ. ಮಾವ, ಆಟ ಆಡ್ಬೇಕಾದ್ರೆ ತೊಂದ್ರೆ ಕೊಟ್ರೆ ನಾನು ಸುಮ್ಕೆ ಇರೋಕಿಲ್ಲ. ಇವತ್ತು ಸುಮ್ಕೆ ಇರು, ನಾನು ಬರ್ತೀನಿ. ಅಯ್ಯೋ, ಕಮಲೆ, ಜಿಲೇಬಿ ಬೇಕಾ? ಏ ಬೇಡ ಮಾವ. ಮೈಸೂರು ಪಾಕು ಬೇಡ. ಅಯ್ಯೋ, ನಿನ್ನ ಒಳ್ಳೆ ಮಾತಲ್ಲ ಹೇಳಿದ್ರೆ ಕೇಳಕ್ಕಿಲ್ಲ ಅಂತ ಮಾಡ್ತೀನಿ ಇವ್ರು ನಿನ್ಗೆ ಅಲ್ಲ. ಈಗ ಅದ್ ಹೆಂಗ ಆಚೆ ನಾನು ನೋಡೋಣ. ಅಮ್ಮಾಟೆ, ಬಾ ಪಕ್ಕಕ್ಕೆ. ನಾನು ಆಟ ಆಡ್ಬೇಕಾದ್ರೆ ತೊಂದ್ರೆ ಕೊಡ್ತೀಯಾ? ಮಾಡ್ತೀನಿ ಇರು ನಿಂಗೆ. ಏನ್ ಮಾಡ್ತಿ ಪುಟ? ಹಾಲು ಕುಡಿತ್ಯಾ? ಕುಡಿ ಕುಡಿ ಕುಡಿ. ಏ ಕಮ್ಲೆ, ಅದ್ರಲ್ಲಿ ನನಗೂ ಅರ್ಧ ಅಂತ ಮಮ್ಮಿ ಹೇಳೋಳೆ, ಒಂಚೂರು ಉಳ್ಸೋ. ಆಟ ಆಡ್ಬೇಕಾದ್ರೆ ತೊಂದ್ರೆ ಕೊಡ್ತೀಯಾ ಮಾವ? ಆಡ್ಬೇಕಾ? ಅಯ್ಯಯ್ಯೋ, ಅಯ್ಯೋ, ನನ್ಗೆ ಕಂಬಲ್ ಹೊಡ್ತೀಯ. ಮಾಡ್ತೀನಿ ಇರು ನಿಂಗೆ. ಕಮ್ಲಿ, ಇವತ್ತಾಯ್ತೆ ನಿಂಗೆ. ಆಹಾ, ಮಾವ, ಇದ್ರಾಗೆ ಚುಚ್ಚಿದ್ರೆ ಇವತ್ತೇನು ಅಂತ ಗೊತ್ತಾಯ್ತದೆ. ಎಲ್ಲ ಬಿಡಲಿ ನಿಂಗೆ. ಏನ್ ನೋವಾಗೋದು? ಏಯ್ ಬಿಡಲಿ. ಏಯ್, ಅಯ್ಯ, ಯಾಕ್ರೆ ಹಿಂಗಾಗ್ತಾ ಇದ್ದೀರಾ? ಲೇ ಕಮ್ಲಿ, ನಿಮ್ ಪ್ರಸ್ತುತ ರಾತ್ರಿ ಗೆಪ್ತಿ ಆಯ್ತು. ಈಡು ಜೋಡು ಬೋ ಪಸಂದಾಗಿದ್ದೀರಾ. ನಮ್ ಜೋಡಿಗೆ ಏನೇ ಆಗೈತೆ? ಏನ್ ಕಡಿಮೆ ಇಲ್ಲ, ಎಲ್ಲ ಜಾಸ್ತಿನೇ ಅದೇ. ನೋಡ್ ಕಮ್ಲಿ, ನಿಮ್ಮ ಅವ್ವ ಮಹೇಶ ಮಾವನ್ ಕುಟೆ ಲಗ್ನ ಮಾಡ್ಸಲ್ಲ, ಆಸೆಯ ಬಿಟ್ಬಿಡು. ನೋಡ್ರೆ, ಅವ್ವ ಏಳೊಳೆ ಅಂದ್ಮೇಕೆ ಲಗ್ನ ಮಾಡಿಸ್ತಾಳೆ. ನಾನ್ ಲಗ್ನ ಅಂತ ಆದ್ರೆ ಅದು ಮಹೇಶ್ ಮಾಮುನೇ. ಆಗಕ್ಕಿಲ್ಲ ಅಂದ್ರೆ ಏನ್ ಮಾಡಿಯಾ? ಆಯ್ತೀನಿ ಅಂತ ಹೇಳ್ದೆ ತಾನೆ, ಹಾಗೆ ಆಯ್ತೀನಿ. ಗೌಡ್ರ, ಏನಾಯ್ತು? ಯಾಕೆ ಹಿಂಗ್ ಸುಮ್ಕೆ ನಿಂತ್ಕೊಂಡಿದ್ದೀರಿ? ಅಯ್ಯ, ಏನಾದ್ರೂ ಮಾತಾಡಿ ಗೌಡ್ರ. ಗೌಡ್ರೆ, ನೀವ್ ಹಿಂಗ್ ಮೌನವಾಗಿ ನಿಂತ್ಕೊಂಡ್ರೆ ನಾವ್ ಏನ್ ತಿಳ್ಕೊಬೇಕು ಕೇಳಿ? ಲೇ ಗಿರ್ಗಿಟ್ಲ, ಅವ್ರು ಯಾಕೋ ಮಾತಾಡ್ಸಕ್ಕಿಲ್ಲ ಅನ್ಸ್ತದ. ಅವ್ರು ಹಿಂಗೆ ಇರ್ಲಿ, ನಾವ್ ಹೋಗುಮ ಬಾ. ಸರಿ ಗೌಡ್ರೆ, ನಾವ್ ಬರ್ತೀವಿ. ಲೋ ಏಟಾಗಿರ್ಗಿಟ್ಲೆ, ಹೋಗ್ಬೇಡಿ, ನಿಂತ್ಕೊಳ್ರಲ್ಲ. ನಾನು ನಿಂತವ ಒಂದು ವಿಚಾರ ಹೇಳ್ಬೇಕು, ಆದ್ರೆ ಅದನ್ನ ಹಿಂಗ್ ಹೇಳೋದು ಅಂತ ಗೊತ್ತಾಯ್ತಿಲ್ಲ. ಅರೆ,
ಏನ್ ಗೌಡ್ರೆ ಈಟಕ್ಕ ನಾಚ್ಕತಿದ್ದೀರಾ? ಅದಕ್ಕೆಮ್ಮ ಏನಾದ್ರು ಇರಿಟೇಷನ್ ಆಗದೆ ಅಂತ ಏನಾದ್ರು ಹೇಳಿದ್ರಾ? ಅದಕ್ಕೆ ಹಿಂಗ್ ನಾಚ್ಕೊಂಡಿರಾ? ಇಲ್ಲ ಕಣ್ರಲ್ಲ, ಅವ್ವ ಇವತ್ತು ಪ್ರಸ್ತುಶಾಸ್ತ್ರಕ್ಕೆ ಒಳ್ಳೆ ದಿನ ಅಂತ ಹೇಳಿದ್ಲು. ಅದಕ್ಕೆ ಐಸು ಮೇಡಮ್ ಅವರು ಅವ್ವ ಹೇಳಿದ್ಕೆ ಏನು ಮಾತಾಡದೆ ತಲೆ ತಗ್ಗಿಸ್ಕೊಂಡು ಹಂಗೆ ಒಳಗೆ ಹೊಂಟೋದ್ರು ಕಣ್ರಲ್ಲ. ಗೌಡ್ರೆ, ಅವ್ರು ನೋಡಿದ್ರೆ ಏನೋ ಮಾತಾಡದೆ ಹೋದ್ರು ಅಂತೀರಾ, ನೀವು ನೋಡಿದ್ರೆ ಇಲ್ಲಿ ಹಿಂಗ್ ನಾಚ್ಕೊಂಡು ನಿಂತ್ಕೊಂಡಿದ್ರ. ನಮ್ಗೊಂದು ಅರ್ಥ ಆಯ್ತಾ ಇಲ್ಲ. ಲೈ, ಮೌನಂ ಸಮ್ಮತಿ ಲಕ್ಷಣಂ ಅಂತ ದೊಡ್ಡವ್ರು ಹೇಳಿಲ್ವೇ? ಅವ್ರು ಏಟೆ ಆದ್ರೂ ಹೆಣ್ಣಲ್ವೇನ್ರಲ್ಲ, ಅದಕ್ಕೆ ಅವ್ವ ಹೇಳ್ತಿದ್ದಂಗೆ ನಾಚ್ಕೊಂಡು ಹೊಂಟೋದ್ರು. ಅಂದ್ರೆ ಅವ್ರಿಗೆ ನಿಮ್ ಮ್ಯಾಗಿದ್ದ ಕೋಪ ಕಡಿಮೆ ಆಗದೆ ಅಂತ ಆಯ್ತು. ಹೂ ಕಣ್ರಲ್ಲ, ನೀವ್ ಹೇಳಿದ್ದೆ ದಿಟ. ಮೊದಲನೇ ರಾತ್ರಿ ಅನ್ನೋದು ಒಂದಾಗೋದ್ರೆ ಎಲ್ಲ ಸರಿ ಹೋಯ್ತದೆ ಅನ್ನಿಸ್ತದೆ. ಗೌಡ್ರೆ, ಅವತ್ತು ಲಗ್ನದ ಮಂಟಪದಾಗೆ ಅತ್ತಿಗೆ ಮಾಟ ಅಂತ ಕೇಳಿದ್ರು, ಅವ್ರನ್ನ ನೀವು ಪಿರುತಿ ಮಾಡ್ತೀನಿ ಅಂತ ನೀವು ಒಪ್ಕೊಳ್ಳಿಲ್ಲ. ಅದಕ್ಕೆ ಅತ್ತಿಗೆ ಮರ್ಗೆ ಸ್ವಲ್ಪ ಪಾಪ ಇದ್ದೇ ಇರ್ತದೆ. ಪಾಪದಾಗ ಅವ್ರು ಏನೋ ಅಂದ್ರು ಅಂತ ನೀವು ಸುಮ್ಕೆ ಆಗ್ಬಿಡ್ಬೇಡಿ, ಇರೋ ವಿಚಾರ ನಾ ಹೇಳ್ಬಿಡಿ. ನೋಡ್ರಲ್ಲ, ಅವತ್ತು ಯಾಕೆ ಹಂಗೆ ಮಾತಾಡ್ದೆ ಅನ್ನೋದು ನಿಮಗೆ ಸಂದಾಗ ಗೊತ್ತದೆ. ಇವತ್ತು ಅವ್ರಿಗೆ ಅದನ್ನೆಲ್ಲ ಬಿಡಿಸಿ ಹೇಳ್ಬಿಡ್ತೀನಿ ಕಣ್ರಲ್ಲ. ಒಟ್ನಾಗ ಇವತ್ತು ಏನಾರ ಆಗಲಿ, ಮೊದಲು ಅವ್ರಿಗೆ ನಾನು ಪಿರುತಿನ ಅರ್ಥ ಮಾಡಿಸ್ತೀನಿ. ಅವತ್ತು ಅವ್ರಿಗೆ ನಮ್ಮ ಮನ್ಸಿಗೆ ನೋವು ಮಾಡಿದ್ದಕ್ಕೆ ಕ್ಷಮೆನೂ ಕೇಳ್ಬಿಡ್ತೀನಿ. ಗೌಡ್ರೆ, ನೀವು ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒತ್ತಾರೆ ಒಳಗೆ ಅತ್ತಿಗೆಮ್ಮ ನಿಮ್ ಕುಟ ನಗ್ತಾ ನಗ್ತಾ ಮಾತಾಡ್ಬೇಕು ಆಟಯ್ಯ. ನನಗೂ ಅದೇ ಆಸೆ ಕಣ್ರಲ್ಲ. ಗೌಡ್ರೆ, ಇವತ್ ನಿಮ್ ಮಾತ್ ಕೇಳಿ ಅದಕ್ಕೆಮ್ಮ ಐಸ್ ಕ್ಯಾಂಡಿ ತರ ಕರ್ಗೋಗ್ಬಿಡ್ಬೇಕು. ಸರಿ ಗೌಡ್ರೆ, ಅವತ್ತು ಪಿರುತಿ ಮಾಡೋ ವಿಚಾರವ ಅತ್ತಿಗೆಮ್ಮಂಗೆ ಹೇಳ್ಬೇಡಿ ಅಂತ ನಮ್ ತವ ಮಾತು ತಗೊಂಡಿದ್ರಿ. ಆದ್ರೆ ಇವತ್ ನೀವು ನಮಗೊಂದ್ ಮಾತು ಕೊಡ್ಬೇಕು. ಕೊಟ್ಟಿರಾ? ಮಾತೆ ಏನ್ರಲ್ಲ? ಮೊದ್ಲು ಮಾತ್ ಕೊಡ್ತೀನಿ ಅಂತ ಹೇಳಿ ಆಮ್ಯಾಕೆ ಹೇಳ್ತೀವಿ. ಲೈ, ನೀವು ನನಗೋಸ್ಕರ ಪಿರಾಣನೇ ಕೊಡ್ತೀನಿ ಅಂತ ಹೇಳಿದ್ರಿ, ಅಂತದ್ರಾಗೆ ನಾನು ನಿಮ್ ಮಾತು ಕೊಡದೆ ಇರ್ತೀನ ಹೇಳಿ? ಅದೇನು ಅಂತ ಕೇಳ್ರಲ್ಲ. ಲೈ, ಅದೇನ್ ಕೇಳ್ರಲ್ಲ? ಇವತ್ತು ಅತ್ಯಮ್ಮ ಏಟೆ ಕೋಪದಲ್ಲಿ ಏನೇ ಅಂದ್ರು ನೀವು ಅವ್ರ ಮನ್ಸಿಗೆ ಬೇಜಾರು ಮಾಡಕ್ಕಿಲ್ಲ ಅಂತ ಹೇಳಿ ಮಾತು ಕೊಡಿ. ಇಲ್ಲ ಕಣ್ರ, ಇವತ್ತು ಅವ್ರು ಏಟೆ ಕೋಪ ಮಾಡ್ಕೊಂಡ್ರು ನಾನು ಅವ್ರ ಮ್ಯಾಗ ಕೋಪ ಮಾಡ್ಕೊಳಕ್ಕಿಲ್ಲ. ಲೈ, ಇವತ್ತು ಅವ್ರಿಗೆ ನನ್ನ ಮ್ಯಾಗಿರೋ ಕೋಪ ಎಲ್ಲ ಹೊಟ್ಟೋಯ್ತದೆ ಕಣ್ರಲ್ಲ. ನೀವು ಸುಮ್ಕೆ ಏನೇನೋ ಮಾತಾಡ್ಬೇಡಿ. ಒಟ್ನಾಗೆ ನೀವು ಅತ್ತಿಗೆಮ್ಮ ಸಂತೋಷವಾಗಿರೋದನ್ನ ನೋಡ್ಬೇಕನ್ನೋದೇ ನಮ್ಮ ಆಸೆ. ಸರಿ, ಇನ್ ತಡ ಆಯ್ತದೆ, ಅತ್ತಿಗೆಮ್ಮ ಕಾಯ್ತಿರ್ತಾರೆ, ನೀವು ಒಂಡಿ. ಲೈ, ನೀವ್ ಹೊಟ್ಟಿ ತಾವ್ ಬರ್ದ ಎಲ್ಲೋದಿರ್ಲ ನಡ್ರಲ್ಲ, ಹೋಗುಮ್ಮ. ಸುಮ್ಕೆ ನಾವೇ ಕೇಳಿ, ನೀವು ಹೋಗಿ ನೋಡಿ. ಇನ್ಮೇಲೆ ಗಾಡಿಯಿಂದ ಕೂರೋದಾಗ್ಲಿ, ನಿಮ್ ಕೂಟ ಇರೋದಾಗ್ಲಿ ಎಲ್ಲ ಅದಕ್ಕೆ ಮನೆ. ಇನ್ನೇನಾದ್ರೂ ಕ್ಯಾಮೆ ಇದ್ರೆ ಮಾತ್ರ ನಾವು ಬರ್ತೀವಿ, ಸರಿನಾ? ಲೈ, ಸುಮ್ಕೆ ಏನೇನೋ ಮಾತಾಡ್ಬೇಡಿ. ನೋಡಿ, ಜೊತೆನಾಗ ಹುಟ್ಟದೆ ಹೋದ್ರು ಜೊತೆನಾಗೆ ಬೆಳ್ದಿದೀವಿ. ಕೊನೆವರೆಗೂ ಹಂಗೆ ಇರಮ್ಮ. ಹೇಳಿದ ಅರ್ಥ ಆಯ್ತೆ? ನಿಮ್ಗೆ ಒಳ್ಳೆ ಮನ್ಸಿರೋದ್ಕೇನೆ ಅದ್ಯಾವ್ ನಿಮ್ಗೆ ಒಳ್ಳೇದೇ ಮಾಡ್ತಾನೆ ನೋಡ್ರೆ. ಏನೋ ಮುಖ್ಯವಾದ ವಿಚಾರ ಮಾತಾಡ್ಬೇಕು ಅಂತ ಹೇಳ್ ಕಳಿಸ್ತಲ್ಲ, ಅದೇನು ಅಂತ ಹೇಳ್ಕಂದ. ಅಯ್ಯೋ, ಅದೇನು ಹೇಳೋದು ಮಹೇಶ, ನಿನ್ಗಾಯ್ತಿರೋ ಅನ್ಯಾಯವಾಗ ಕಣ್ಣಾರ ಕಂಡು ನೋಡಕ್ಕಾಯ್ತಿಲ್ಲ. ಇದನ್ನೆಲ್ಲ ನಾನೇ ನಿಮ್ಮ ಮಟ್ಟಿತಾಗ ಬಂದು ಸರಿ ಮಾಡವ ಅನ್ಕೊಂಡ್ರೆ
ಈ ಹೊಲಕ ನನ್ನ ಮಗ ಗೋಪಾಲ ಅಣ್ಣ ತಮ್ಮದಿರ ಮಧ್ಯೆ ತಂದಿಕ್ತಾವನೆ ಅಂತಾರೆ ಅಂತವ ಸುಮ್ಮನೆ. ಆದ್ರೂ ನಿನ್ನ ಪರಿಸ್ಥಿತಿ ನೋಡಿ ನನಗೆ ಅಯ್ಯೋ ಅಂತದಕ್ಕಲ್ಲ ಅಂತಮ್ಮ. ಯಾಕೆ ಗೋಪಾಲ ಹಿಂಗ್ ಮಾತಾಡ್ತಿದ್ಯಾ? ಅದೇನಾಯ್ತು ಅನ್ನೋದನ್ನ ಹೊಸಿ ಬಿಡ್ಸೇಳು. ಲೋ ಮಹೇಶ, ನಿಂಗೆ ಅನ್ಯಾಯ ಆಗ್ಬಾರ್ದು ಅಂತವ ಲಗ್ನದ ದಿನಾನೇ ಬಂದು ನಿಂತವ ಎಲ್ಲಾನು ಹೇಳ್ದೆ. ಆದ್ರೆ ನೀನ್ ಏನ್ ಮಾಡ್ದೆ? ಏನೂ ಮಾಡಲಿಲ್ಲ. ಆದ್ರೆ ನಿಮ್ಮ ರಂಗೇಗೌಡ ಅದನ್ನೇ ಬಳಸ್ಕೊಂಡು ಏನ್ ಮಾಡ್ದ? ಸರಿಯಾಗೆ ಮಾಡ್ದ. ಲಗ್ನದ ಮಂಟಪದಿಂದವ ನಿನ್ನ ಕಿಡ್ನಾಪ್ ಮಾಡಿಸಿ ಕೂಡಾಕಿ ಅದೇ ಮಂಟಪದಾಗೆ ಅದೇ ಮುಹೂರ್ತದಾಗೆ ಅದೇ ಹುಡುಗಿನೇ ಲಗ್ನ ಆಗಿ ಸುಮ್ಕಾದ. ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಕಿದ್ ಬಿಡ್ಬೇಕಾ? ನೀನೇ ಹೇಳು. ಏ ಹಂಗಲ್ಲ ಏನಿಲ್ಲ ಗೋಪಾಲ, ನೀ ತಪ್ಪು ತಿಳ್ಕೊಂಡಿದ್ಯಾ ಆಟೆಯ. ಲೇ ತಪ್ಪು ನೀ ತಿಳ್ಕೊಂಡಿದ್ಯಾ ಕಳ್ಳ. ನಿಮ್ಮ ಅಣ್ಣಯ್ಯ ಎಂತವನು ಅಂತ ನನಗೆ ಸಂದಾಗೆ ಗೊತ್ತದೆ. ಹಂಗ ಅವನು 2 ತಲೆ ಆವಾಡ್ದಂಗೆ ಆಡತ್ಕೆಯ ಊರ್ನಾಗಿರೋ ಜನಗಳು ಅವನ್ನ ದ್ಯಾವ್ರು ಅನ್ಕೊಂಡಿರೋದು. ನೋಡ್ಲಾ, ನಿನ್ನ ಮನ್ಸ್ನಾಗೆ ರಂಗೇಗೌಡ ನಿಮ್ಮ ಅವ್ವಂಗೆ ಸೌತಿ ಮಗ ಅನ್ನೋದು ಇಲ್ದೇ ಇರ್ಬೋದು. ಆದ್ರೆ ಅವನ ಮನ್ಸಾಗೆ ಆ ಭೇದ ಭಾವ ಚಾನೆ ತುಂಬಿ ತುಳುಕ್ತಾ ಇದೆ. ಅವನ್ ಪ್ರೀತಿ ಮಾಡಿರೋ ಹುಡುಗಿನ ಪಡ್ಕಬೇಕು ಅಂತಾನೆಯ ಅವನೆಯ ಈ ಕೆಲಸ ಮಾಡಿರೋದು. ಇಲ್ಲ ಗೋಪಾಲ, ನಂಗೆಲ್ಲೋ ಏನೋ ಮಿಸ್ ಹೊಡಿತಾ ಇದೆ ನೋಡು. ಅವ್ ನಂಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಲ್ಲಿ ಬಂದಿರೋರು ಯಾರು ನಮ್ಮ ಅಣ್ಣನ ತರ ಇರ್ಲಿಲ್ಲ. ಲೇ ದಡ್ಡ, ಬಂದವನು ರಂಗೇಗೌಡ ಅಲ್ಲ ಅಂತವ ನಂಗೂ ಸಂದಾಗೆ ಗೊತ್ತುಕಲ್ಲ. ಹಂಗೇನಾರ ಅವನೇ ಬಂದಿದ್ರೆ ಕೆಲಸ ಎಲ್ಲ ಕೆಟ್ಟೋಯ್ತದೆ ಅಂತ ಯಾವನ್ನೋ ಕಳ್ಸವ್ನೆ. ಅಲ್ಲ ಕಲ್ಲ ಮಹೇಶ, ಈ ಹಳ್ಳಿನಾಗೆ ನಿಮ್ಮ ಅಣ್ಣನ ಆಜ್ಞೆ ಇಲ್ಲದೆ ಒಂದು ಉಳ್ಕಡ್ಡಿನೂ ಅಳ್ಳಾಡಕ್ಕಿಲ್ಲ. ಅಂತದ್ರಾಗೆ ಯಾವನೋ ಎಲ್ಲಿಂದನೋ ಬಂದು ನಿನ್ನ ಕಿಡ್ನಾಪ್ ಮಾಡಿ ಒತ್ಕೊಂಡು ಹೋಗಿ ಬಚ್ಚಿಟ್ಟಿದ್ದ ಅಂದ್ರೆ ನೀನು ನಂಬಿಯಾ? ನೋಡೋ, ಈ ಸುತ್ತಳ್ಳಿನಾಗೆ ನಿಮ್ಮ ಅಣ್ಣನ್ ಕಂಡ್ರೆ ಜನಗಳೆಲ್ಲ ಎದುರ್ತಾರೆ. ಹಂಗಿರೋನಾಗ ಯಾವಂತಾನೆ ಅಂತ ಧೈರ್ಯ ಮಾಡ ನೀನೇ ಹೇಳು. ನೋಡ್ಲಾ ಮಹೇಶ, ಇದೆಲ್ಲ ನಿಮ್ಮ ಅಣ್ಣ ರಂಗೇಗೌಡನ್ ಕುಮ್ಮಕ್ಕೆ ಹಾಕೊಂಡ್ಬಿಡು. ಲೋ ಅಂಟಮ್ಮ, ಅಲ್ಲಕಲ್ಲ, ಈ ವಿಚಾರದಾಗೆ ನಾನು ಸುಳ್ಳು ಹೇಳಿದ್ರೆ ಅದರಿಂದ ನನ್ಗೆ ಏನಪ್ಪ ಲಾಭ ಐತೆ? ನೀನೇ ಹೊಸ ವಿಚಾರ ಮಾಡಿ ನೋಡು. ಅವ್ರು ನನ್ನ ತುಂಬಾ ಇಷ್ಟಪಡ್ತಾರೆ ನೋಡು. ಅವರು ಫಸ್ಟ್ ಟೈಮ್ ಮನೆಗೆ ಬಂದಾಗ್ಲೂ ನನ್ನ ಹತ್ರ ತುಂಬಾ ಪ್ರೀತಿಯಿಂದ ಇರೋದಕ್ಕೆ ಪ್ರಯತ್ನ ಪಟ್ರು. ನನಗೆ ರಾತ್ರಿ ಹಸುವು ಅಂದಾಗ ಅವರೇ ಅಡುಗೆ ಮಾಡಿ ತಿನ್ಸಿದ್ರು. ಅದನ್ನೆಲ್ಲ ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ತಾನೇ ಮಾಡಿರ್ತಾರೆ. ನೀನ್ ಹೇಳದ್ಮೇಲೆ ಇವಾಗ ನನಗೆಲ್ಲ ಅರ್ಥ ಆಯ್ತೈತೆ ಗೋಪಾಲ. ಹೌದು, ಏಟಕ್ಕಲ್ಲ ಕಾರಣ ರಂಗೇಗೌಡನೇ. ಅವನನ್ನ ಮಾತ್ರ ನಾನು ಸುಮ್ಮನೆ ಬಿಡಕ್ಕಿಲ್ಲ. ನೋಡ್ ಮಹೇಶ, ಮೊದ್ಲಿಂದನೂ ನಿಮ್ಮ ಮೌನಿಂದ ನಿನಗೆ ಸಿಗ್ಬೇಕಾದ ಪ್ರೀತಿನ ನಿನ್ನಿಂದ ಕಿತ್ಕೊಂಡ. ನೀನು ಈ ಹಳ್ಳಿನಾಗೆ ಇದ್ರೆ ಅವನ್ಗೆ ಯಾರು ಮರ್ಯಾದೆ ಕೊಡಕ್ಕಿಲ್ಲ ಅಂತವ ನಿನ್ನ ಓದ ನೆಪ್ತಾಗೆ ದೂರ ಇಟ್ಟ. ಈ ಹಳ್ಳಿನಾಗೆ ನಿನಗೆ ಸಿಗ್ಬೇಕಾಗಿದ್ ಮರ್ಯಾದೆ ಕಿತ್ಕೊಂಡ. ಜನ ಎಲ್ಲೋದ್ರು ಮಹೇಶ ಅಂತ ಗುರ್ತಿಸ್ದೆ ರಂಗೇಗೌಡನ್ ತಮ್ಮ ಅಂತ ಗುರ್ಸಂಗ್ ಮಾಡ್ದ. ಈಗ ನೋಡಿದ್ರೆ ನೀನ್ ಲಗ್ನ ಆಗ್ಬೇಕಾಗಿದ್ದ ಹುಡುಗಿ ಐಶ್ವರ್ಯನ ನಿನ್ನಿಂದ ಕಿತ್ಕೊಂಡು ಈಗ್ಲೂ ಅನ್ಯಾಯ ಮಾಡ್ದ. ಒಟ್ನಾಗೆ ನಿನ್ ಕೈಗೆ ಚಿಪ್ ಕೊಡ್ತಾನೆ, ಕೊನೆಗೆ ನಿನ್ಗೆ ಅದೇ ಗತಿ. ಇಲ್ಲ, ನಾನು ಅವನ್ನ ನೆಮ್ಮದಿ ಆಗಿರೋದಕ್ಕೆ ಬಿಡೋದಿಲ್ಲ. ಅವನು ನನಗ್ ಮಾಡಿರೋ ಅನ್ಯಾಯಕ್ಕೆ ಅವನ ಮೇಲೆ ನಾನು ಸೆಟ್ ತೀರ್ಸ್ಕೊತೀನಿ. ಮಹೇಶ, ನಾನು ನಿಂತ್ಕೊಳ್ಳಲ್ಲ ಅಗಳ ಮಹೇಶಮ್ಮ. ತೀರ್ಸ್ಕೊಂತೀನಿ.
ಹೋಯ್ತಾನೇ ಇರು. ನನ್ನ ಮಗಂದು ಕಪ್ನ ಕಾದಾಗ್ಲೇ ಬಡಿಬೇಕು. ರಂಗೇಗೌಡ, ಬೆಂಕಿ ಹಚ್ಚಿವ್ನಿ, ಅದೆಂಗ್ ತಪ್ಪಿಸ್ಕೊತೀಯೋ ತಪ್ಪಿಸ್ಕೋ. ಸಬ್ಬಾಸ್ ಕಲ ಮಗ, ಸಬ್ಬಾಸ್. ಆ ರಂಗೇಗೌಡನ ಯುದ್ಧ ಮಾಡಿ ಗೆಲ್ಲಕ್ಕಾಗದೆ ಇದ್ರು ಕುತಂತ್ರ ಮಾಡಿ ಗೆಲ್ತಾ ಇದೆಯಲ್ಲ, ನೀನ್ ಈ ಬುದ್ಧಿಗೆ ನಂಗೆ ಬೋ ಸಂತೋಷ ಆತಕಲ್ಲ. ನೀನೇನು ಯೋಚನೆ ಮಾಡ್ಬೇಡ, ಇನ್ಮೇಲೆ ನೀನೇನೇನು ಅಂದ್ಕೊಂಡಿದ್ಯೋ ಎಲ್ಲ ಹಂಗೆ ಆತದೆ. ಆಗ್ಲಿಲ್ಲ ಅಂದ್ರೆ ನಾನು ಹಚ್ಚಿರೋ ಬೆಂಕಿಗೆ ಅರ್ಥನೇ ಇರಲ್ಲ. ಮಹೇಶನು ರಂಗೇಗೌಡನು ಕಚ್ಚಾಡ್ಕೊಂಡು ಸಾಯ್ಬೇಕು. ಗಟ್ಟಿ ಮನ್ಸು ಎರಡು ಓಡಾಡ್ಬೇಕು. ಹಂಗಾಗಂಗೇನಾದ್ರು ನಾನು ಮಾಡ್ಲಿಲ್ಲ ಅಂದ್ರೆ ನನ್ನ ಮಗಂದು ನಾನು ನಿನ್ನ ಮಗ ಗೋಪಾಲನೇ ಅಲ್ಲ. ಆದಷ್ಟು ಪೂರ್ಣ ಆಗ್ತದೆ ಬಿಡ್ಲಾ.